ಶಾಸ್ತ್ರಿಗಳೇ, ಇನ್ನಷ್ಟು ಕಾಲರ್ಸ್ನ ಮಾತಾಡೋಣ. ಆದರೆ ಅದಕ್ಕೂ ಮುನ್ನ ಮೊದಲ 3 ರಾಶಿಯ ಫಲಾಫಲ ಮುಂದಿನ ವಾರ ಹೇಗಿದೆ ತಿಳಿಸ್ಕೊಡೋದಾದ್ರೆ ಗಮನಿಸೋಣ. ಪ್ರಾರಂಭದಲ್ಲಿ ಮೇಷರಾಶಿಯನ್ನು ಗಮನಿಸೋ ಮುನ್ನ ಈ ಗ್ರಹಗಳ ಸಂಚಾರ ಚೆನ್ನಾಗಿದೆ. ಚಂದ್ರನಿಗೆ ಪಕ್ಷದ ಬಲ ಇನ್ನೂ ಇದೆ. ಈ ಕಾರಣದಿಂದಾಗಿ ಹೆಚ್ಚು ಕಡಿಮೆ ಚೆನ್ನಾಗಿರ್ತದೆ. ಚಂದ್ರ ರಾಹು ಜೊತೆಗೆ ಸಂಚರಿಸ್ತಾನೆ ಮತ್ತು ಶನಿ ಜೊತೆಗೆ ಸಂಚರಿಸ್ತಾನೆ. ಪ್ರಾರಂಭದಲ್ಲಿ ಇದು ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ದರೂ ಚೆನ್ನಾಗಿಲ್ಲ ಅನ್ನೋ ಭಾವನೆಯನ್ನು ತಂದುಕೊಡುತ್ತೆ. ನೋಡೋಣ ಯಾವ್ಯಾವ ರಾಶಿಗಂತೆ. ಮೇಷರಾಶಿ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ನಿಧಾನ ನಡೆ ಇರುತ್ತದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ನಷ್ಟ, ಕಷ್ಟ ಇದು ಇದೆ. ಬಂಧು ಸ್ನೇಹಿತರಿಂದ ತೊಂದರೆ, ಆರೋಗ್ಯ ವ್ಯತ್ಯಾಸ, ಇದನ್ನು ನಾನು ಹೇಳಿದ್ದು. ಅಲ್ಲಿ ಚಂದ್ರ ಶನಿ ಜೊತೆಗೆ ರಾಹು ಜೊತೆಗೆ ಸಂಚರಿಸ್ತಾನೆ. ಲಾಭ ಕಾಣ್ತೀರ, ಆದರೆ ಮನಸ್ಸಿಗೆ ಏನೋ ಸಮಾಧಾನ ಇರಲ್ಲ. ಒಂಥರ ಭಾರವಾಗಿರುತ್ತೆ. ಯಾವುದು ಸ್ನೇಹಿತರ ಜೊತೆಗೆ ಬಂಧುಗಳ ಜೊತೆಗೆ ಅಷ್ಟು ಸಮಾಧಾನ ಇರೋದಿಲ್ಲ. ಅವ್ರ ಆಪ್ತತೆ ಕಳೆದು ಹೋಗಿಬಿಡುತ್ತೆ. ಸಾಕು ಅವರ ಒಂದು ಬಾಂಧವ್ಯ ಅಂತ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಈ ರೀತಿಯ ಒಂದು ಸಂಕಟ ವ್ಯಥೆ ಕಾಣಲಿಕ್ಕೆ ಸಾಧ್ಯತೆ ಇದೆ ವಾರದ ಹಾದಿಯಲ್ಲಿ. ಆದರೆ ತೃತೀಯದ ಗುರು ಶುಕ್ರರು ಕೂಡ ಒಂದು ಉತ್ಸಾಹ, ಧೈರ್ಯ, ಶೌರ್ಯ ಇವುಗಳಿಗೇನು ಕಡಿಮೆ ಇಲ್ಲ ನಿಮಗೆ. ಹೀಗಾಗಿ ಆತಂಕ ಮಾಡ್ಕೋಬೇಡಿ. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ. ವಾರಾಂತ್ಯದಲ್ಲಿ ಚಂದ್ರ ಜನ್ಮಕ್ಕೆ ಬರ್ತಾನೆ. ಹೀಗಾಗಿ ಕೊನೆಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಕಾಣಬಹುದು. ಬಂಧುಗಳಲ್ಲಿ ಮತ್ತೆ ಸುಧಾರಿಸುತ್ತೆ ವಾತಾವರಣ, ಮತ್ತು ಹಿರಿಯರ ಸಹಕಾರ ಸಿಗುತ್ತೆ ವೃತ್ತಿಯಲ್ಲಿ. ಇದೆಲ್ಲ ಒಂದು ರೀತಿಯ ಅನುಕೂಲದ ದಾರಿಯನ್ನು ಚಂದ್ರ ಜನ್ಮಕ್ಕೆ ಬಂದ ಕೂಡಲೇ, ಅದು ಶುಕ್ರವಾರದ ವೇಳೆಗೆ, ಗುರುವಾರ ಸ್ವಲ್ಪ ಮಟ್ಟಿಗೆ ಕಹಿಯಾಗಿರುತ್ತೆ, ಶುಕ್ರವಾರದ ವೇಳೆಗೆ ಸ್ವಲ್ಪ ಹೆಚ್ಚಿನ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಬಂಧುಗಳ ಅನ್ಯೋನ್ಯ ಇತ್ಯಾದಿ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಈ ನೀರಿನ ವಾಟರ್ ಸೋರ್ಸ್ ಅಂತೀವಲ್ಲ, ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ಪುಷ್ಪ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ರಸದ್ರವ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಉತ್ಕೃಷ್ಟ ವ್ಯಾಪಾರ ಇತ್ಯಾದಿ ಚೆನ್ನಾಗಿದೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ಸೋಮವಾರ ಮಂಗಳವಾರ ಸ್ವಲ್ಪ, ನಾಳೆ ನಾಡಿದ್ದು ಸ್ವಲ್ಪ ಹುಷಾರಾಗಿರಬೇಕು ಅಷ್ಟೇ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಅಥವಾ ಕ್ಷೀರ ಸಮರ್ಪಣೆ ಮಾಡಿ. ಇದು ಕೂಡ ಬಹಳ ವಿಶೇಷವಾದ ಫಲ ತಂದುಕೊಡೋದೆ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಮಾನಸಿಕ ಖಿನ್ನತೆ, ಹಿರಿಯರಿಂದ ನೆರವು ಸಿಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಕಲೆ ಸಾಹಿತ್ಯಗಳಲ್ಲಿ ಆಸಕ್ತಿ ಚೆನ್ನಾಗಿರುತ್ತೆ. ಹಣಕಾಸಿನ ನೆರವು ಚೆನ್ನಾಗಿರುತ್ತೆ. ದ್ವಿತೀಯ ಸ್ಥಾನ ತುಂಬ ಚೆನ್ನಾಗಿದೆ. ಚಂದ್ರನು ಲಾಭದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಹೆಚ್ಚಿನ ಲಾಭ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ ಇದೆ. ಸಮಾಧಾನ ಸಿಗುತ್ತೆ. ನೀವು ಅಂದ್ಕೊಂಡಿದ್ದ ಕೆಲಸ ಮಾಡಿ ಮುಗಿಸಿದ್ನಪ್ಪ ಅಂತಕ್ಕಂಥ ಒಂದು ಭರವಸೆ ನಿಮ್ಮೊಳಗೆ ಮೂಡುತ್ತೆ, ಮತ್ತು ಆ ಕೆಲಸದ ಒಂದು ಆನಂದವೂ ಸಿಗುತ್ತೆ. ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಉಪನ್ಯಾಸಕರಿಗೆ, ಕಲಾವಿದರಿಗೆ, ಮಾತು ಬರವಣಿಗೆ ಇವುಗಳನ್ನು ಹಚ್ಕೊಂಡಿರ್ತಕ್ಕಂಥವರಿಗೆ, ಕಲೆಯಲ್ಲಿ ಆಸಕ್ತಿ, ಸಾಹಿತ್ಯದ ಹೇಳಿದ ಅಂಥವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ನೆರವು ಈ ಥರದ್ದೆಲ್ಲ ಸಿಗಲಿಕ್ಕೆ ಸಾಧ್ಯತೆ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ವಲ್ಪ ಅಲ್ಲಿ ರಾಹು ಚಂದ್ರ ಒಟ್ಟಾಕಿದ್ದಾರಲ್ಲ, ಈ ಕಾರಣದಿಂದಾಗಿ ಯಾರೋ ಏನೋ ಅಂದುಬಿಡ್ತಾರೆ, ಅದು ನಿಮಗೆ ಕೊರಗ್ಬಿಡುತ್ತೆ. ನಾನು ಆ ಥರದವನ್ನಲ್ಲ, ಆದರೆ ಅದು ನನಗೆ ಅಂದ್ಬಿಟ್ರಲ್ಲ, ಈ ಥರ ಮನಸ್ಸಿಗೆ ಸ್ವಲ್ಪ ಬೇಸರ ಮಾಡಿಕೊಳ್ಳೋ ಲಕ್ಷಣ ಇದೆ. ಅದರಿಂದ ಹೊರಗೆ ಬರ್ತೀರಾ, ಆದಷ್ಟು ಬೇಗ ಯೋಚನೆ ಮಾಡಬೇಡಿ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ ಉಂಟಾಗ್ತಕ್ಕಂಥದ್ದು. ಸಹೋದರ ವಿಚಾರದಲ್ಲಿ ಸ್ವಲ್ಪ ನಷ್ಟ, ಕಷ್ಟ ಇದೆ. ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಕೃಷಿ ಭೂ ವ್ಯವಹಾರಗಳು ಸ್ವಲ್ಪ ವಿಘ್ನಗಳು ಉಂಟಾಗ್ತಕ್ಕಂಥದ್ದು, ತೊಡಕು ಉಂಟಾಗ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿ ಮಾಂದಿಯು ಸಂಚರಿಸುತ್ತೆ. ಕೃಷಿ ಸ್ಥಾನದಲ್ಲಿ ಹುಷಾರು. ಪ್ರಯಾಣದಲ್ಲಿ ಹುಷಾರಾಗಿರಬೇಕು. ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥವ್ರು ಹುಷಾರಾಗಿರಬೇಕು. ನೀರಿನ ಜಲಕಂಟಕಗಳನ್ನು ಸೂಚಿಸ್ತಾ ಇದೆ. ಹೀಗಾಗಿ ಆ ಭಾಗದಲ್ಲಿ ವಾಸವಿರೋರು ಸ್ವಲ್ಪ ಜಾಗ್ರತೆ ವಹಿಸಬೇಕು ಅನ್ನೋದು. ಸ್ತ್ರೀಯರಿಗೆ ಸ್ವಲ್ಪ ಅತಿಯಾದ ಪರಿಶ್ರಮ ಉಂಟಾಗಬಹುದು. ಕೊನೆಯಲ್ಲಿ ಶುಕ್ರವಾರ ಶನಿವಾರದ ವೇಳೆಗೆ ಹೆಚ್ಚಿನ ಕೆಲಸ ನನ್ನ ತಲೆ ಮೇಲೆ ಬಿದ್ದುಬಿಡ್ತಲ್ಲಪ್ಪ ಅಂತಕ್ಕಂಥ ಮನೆ ಕೆಲಸ, ಹೊರಗಿನ ಕೆಲಸ, ಇನ್ಯಾರೋ ಮನೆಗೆ ಬಂದರು, ನೆಂಟರು ಇಷ್ಟರು ಅಂತ ಹೇಳಿ ಆ ಬಾಧೆಯೂ ನೀವೇ ಅದೊಂಥರ ಮನಸ್ಸಿಗೆ ಹೇಳ್ಕೊಳ್ಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಈ ಥರದೊಂದು ಪರಿಸ್ಥಿತಿ ಉಂಟಾಗ್ಬಿಡುತ್ತೆ ವೃಷಭ ರಾಶಿಯವರಿಗೆ ಕೊನೆಯಲ್ಲಿ. ಇದಕ್ಕೇನಪ್ಪ ಪರಿಹಾರ ಅಂದರೆ, ಗಣಪತಿ ಸನ್ನಿಧಾನಕ್ಕೆ ಒಂದು ಪಂಚಾಮೃತ ಸೇವೆ ಮಾಡಿಸಿ, ಗಣಪತಿ ಗರಿಕೆ ಸಮರ್ಪಣೆ ಮಾಡಿ. ಇದೆಲ್ಲ ನಿಮಗೆ ಸ್ವಲ್ಪ ಬಲ ತಂದುಕೊಡುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಮಾನಸಿಕ ಅಸಮಾಧಾನ ಇರ್ತದೆ. ಹಣಕಾಸಿನ ಅನುಕೂಲ ಚೆನ್ನಾಗಿದೆ. ಬಂಧು ಮಿತ್ರರಿಂದ ಉಪಕಾರ ಉಂಟಾಗುತ್ತೆ. ಕೃಷಿ ಭೂ ವ್ಯವಹಾರಗಳಲ್ಲೂ ಲಾಭವನ್ನು ಕಾಣಲಿಕ್ಕೆ ಅವಕಾಶ ಇದೆ. ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಏನಪ್ಪ ಅಂದರೆ, ಧನಾಧಿಪತಿ ಕರ್ಮಸ್ಥಾನದಲ್ಲಿ ಶನೈಶ್ಚರನ ಜೊತೆಗೆ ಸಂಚರಿಸ್ತಾನೆ. ಇದು ಕಾರಣ ಏನಾಗುತ್ತೆ, ವೃತ್ತಿ ಸ್ಥಳದಲ್ಲಿ ಹಣಕಾಸಿನ ವ್ಯವಹಾರ ಮತ್ತೊಂದು ಮಾಡ್ತಾ ಇದ್ದರೆ ಇನ್ಯಾರಿಗೋ ಪಾಪ ಈಗ ಕಷ್ಟ ಅಂತ ನೀವಿಸ್ಕೊಟ್ಬಿಡ್ತಕ್ಕಂಥದ್ದು, ಈ ಥರದ್ದಾದಾಗ ಏನಾಗುತ್ತೆ, ಅದು ನಿಮಗೆ ತುಂಬ ಹೊರೆಯಾಗುತ್ತೆ ಮತ್ತು ನಿಮ್ಮ ಹೆಸರನ್ನು ಹಾಳು ಮಾಡುತ್ತೆ. ಹಣ ವ್ಯವಹಾರ ವೃತ್ತಿ ಸ್ಥಳದಲ್ಲಿ ಬೇಡ ಅನ್ನೋದನ್ನು ಸೂಚಿಸ್ತಾ ಇದೆ ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ. ಹೀಗಾಗಿ ಹುಷಾರು. ಉಳಿದ ಹಾಗೆಲ್ಲ ಚೆನ್ನಾಗಿದೆ. ವಸ್ತುತಃ ಕರ್ಮಾಧಿಪತಿ ಜನ್ಮದಲ್ಲಿ ಶುಕ್ರನ ಜೊತೆಗಿದ್ದಾಗ ತುಂಬ ಚೆನ್ನಾಗಿದೆ. ಕಾರ್ಯಕೌಶಲ್ಯ, ನಿಮಗೆ ನೀವೇ ಸಾಟಿ, ಆ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಆತಂಕ ಬೇಡ. ಇನ್ನು ವಾರದ ಅಂತ್ಯ ಭಾಗ ಗಮನಿಸೋಣ.
ಮಿಥುನ ರಾಶಿಯವರಿಗೆ ವಾರದ ಅಂತ್ಯದಲ್ಲಿ ಹಾಲು ಹೈನು ಕ್ಷೇತ್ರದಲ್ಲಿ ಲಾಭ ಚೆನ್ನಾಗಿದೆ. ಉನ್ನತ ಶಿಕ್ಷಣದಲ್ಲಿ ಸಹಕಾರ ಸಿಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯ, ಸ್ತ್ರೀಯರಿಗೆ ವಿಶೇಷ ಲಾಭ ಚೆನ್ನಾಗಿದೆ ನೋಡಿ. ಗುರುವಾರದ ನಂತರದಲ್ಲಿ ತುಂಬ ಉತ್ಕೃಷ್ಟವಾದ ಫಲ ಕಾಣ್ತೀರಾ, ಸಮಾಧಾನ ಕಾಣ್ತೀರಾ, ಲಾಭ ಕಾಣ್ತೀರಾ. ಹಣ ಅದೇನೋ ಸಮಸ್ಯೆ ಆಗಿತ್ತಲ್ಲ ವಾರದ ಪ್ರಾರಂಭದಲ್ಲಿ, ಅದೆಲ್ಲ ಕಳೆದು ಹೋಯ್ತಪ್ಪ, ಸದ್ಯ ಹೊರಗೆ ಚೆನ್ನಾಗಿದ್ದೀನಿ, ಈ ಸಂದರ್ಭದಲ್ಲಿ ಅನುಕೂಲ ಆಗಿದೆ ಅನ್ನೋ ರೀತಿಯಲ್ಲಿ ಅನುಕೂಲ. ಸ್ತ್ರೀಯರಿಗೆ ವ್ಯವಹಾರಗಳಲ್ಲಿ ಇನ್ನೇನು ಚಟುವಟಿಕೆಗಳಂಥದ್ದು ಇರುತ್ತಲ್ಲ, ಅದರಲ್ಲಿ ಲಾಭ ಬರ್ತಕ್ಕಂಥದ್ದಿದೆ. ಹಿರಿಯರಿಂದ ಈ ದೊಡ್ಡಮ್ಮ ಚಿಕ್ಕಮ್ಮ ಇಂಥವು ಹಿರಿಯ ಸ್ತ್ರೀಯರಿಂದ ಲಾಭ, ಒಳ್ಳೆಯ ಸಲಹೆ, ಸಹಕಾರ, ಈ ಥರದೆಲ್ಲ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಆಲ್ಮೋಸ್ಟ್ ಹೆಚ್ಚಿನ ಪಾಲು ಚೆನ್ನಾಗಿದೆ, ಆತಂಕ ಬೇಡ. ಇಷ್ಟ ದೇವತಾರಾಧನೆ ಮಾಡಿ, ನಿಮಗೆ ಯಾವುದು ಇಷ್ಟ ದೈವವೋ ಆ ಪ್ರಾರ್ಥನೆ ಮಾಡಿ, ಅದು ನಿಮಗೆ ಹೆಚ್ಚಿನ ಅನುಕೂಲವೇ ಮಾಡಿಕೊಡುತ್ತೆ. ಇದು 3 ರಾಶಿಗಳು. ಸರಿ ಶಾಸ್ತ್ರಿಗಳೇ, ಮೇಷ, ವೃಷಭ, ಮಿಥುನ ಈ 3 ರಾಶಿಯ ಫಲಾಫಲ ನೋಡಿದ್ವಿ.